ಇದು ಸುಳ್ಳು ಆರೋಪದ ಅಡಿ ಅಮಾನತ್ತಾಗಿದ್ದಂತಹ ಮುಖ್ಯ ಶಿಕ್ಷಕನ ಪರವಾಗಿ ವಿದ್ಯಾರ್ಥಿಗಳು ಬೀದಿಗಿಳಿದ ಸ್ಟೋರಿ. ಹೌದು, ಯಾದಗಿರಿ ಜಿಲ್ಲೆಯ ವಡಗೇರಾ ತಾಲೂಕಿನ ಕ್ಯಾತನಾಳ ಗ್ರಾಮದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ ಮುಖ್ಯ ಶಿಕ್ಷಕ ಶರಣಬಸಪ್ಪ ಬಾಡ್ಲಿ ಅವರನ್ನ ಅಮಾನತು ಮಾಡಲಾಗಿತ್ತು. ಇದರಿಂದಾಗಿ ಕೆರಳಿದಂತಹ ವಿದ್ಯಾರ್ಥಿಗಳು ಹಾಗೂ ಪೋಷಕರು ಅಮಾನತು ಆದೇಶವನ್ನ ರದ್ದುಗೊಳಿಸುವಂತೆ ಒತ್ತಾಯ ಕೂಡ ಮಾಡಿದ್ದಾರೆ. ಶಾಲೆಗೆ ಬೀಗ ಹಾಕಿರುವಂತಹ ವಿದ್ಯಾರ್ಥಿಗಳು ಹಾಗೂ ಗ್ರಾಮಸ್ಥರು ಕೂಡಲೇ ಮುಖ್ಯ ಶಿಕ್ಷಕರ ಪರವಾಗಿ ಮರು ನೇಮಕಾತಿ ಮಾಡುವಂತೆ ಮನವಿಯನ್ನ ಮಾಡಿಕೊಂಡಿದ್ದಾರೆ. ಇದೇ ತಿಂಗಳು 18ರಂದು ಶರಣಪ್ಪ ಅವರು ಶಾಲಾ ಆವರಣದಲ್ಲಿರುವಂತಹ ಚರಂಡಿಯನ್ನ ವಿದ್ಯಾರ್ಥಿಗಳಿಂದ ಸ್ವಚ್ಛ ಮಾಡಿಸಿದ್ದಾರೆ ಎನ್ನುವಂತಹ ವಿಡಿಯೋ ಸಾಮಾಜಿಕ ಜಾಲತಾಣದಲ್ಲಿ ಹರಿದಾಡ್ತಾ ಇತ್ತು. ಶಹಾಪುರ ಕ್ಷೇತ್ರದ ಶಿಕ್ಷಣಾಧಿಕಾರಿಗಳು ಮುಖ್ಯ ಶಿಕ್ಷಕರಿಗೆ ಕಾರಣ ಹೇಳಿ ನೋಟಿಸ್ ನೀಡಿ 7 ದಿನಗಳಲ್ಲಿ ಉತ್ತರಿಸುವಂತೆ ಸೂಚನೆಯನ್ನ ಕೂಡ ನೀಡಿದರು. ಫೆಬ್ರವರಿ 18ರಂದು ಶಾಲೆಗೆ ಭೇಟಿ ನೀಡಿದ ಶಾಲಾ ಶಿಕ್ಷಣ ಹಾಗೂ ಸಾಕ್ಷರತಾ ಇಲಾಖೆಯ ಉಪನಿರ್ದೇಶಕರು 3 ಸದಸ್ಯರು ಸಮಿತಿಯನ್ನ ರಚಿಸಿ ನೈಜ ವರದಿಯನ್ನ ನೀಡಲು ಸೂಚಿಸಿದ್ರು. ಅಲ್ಲದೆ ಸಮಿತಿಯವರ ವರದಿ ಆಧಾರದ ಮೇಲೆ ಶಿಕ್ಷಣ ಇಲಾಖೆ ಜಿಲ್ಲಾ ಉಪನಿರ್ದೇಶಕರು ಮುಖ್ಯ ಶಿಕ್ಷಕರನ್ನ ಅಮಾನತುಗೊಳಿಸಿದ್ರು. ಅಲ್ಲದೆ ರಾಜ್ಯ ಮಕ್ಕಳ ಹಕ್ಕುಗಳ ರಕ್ಷಣಾ ಆಯೋಗಗಳು ಸ್ವಯಂ ಪ್ರೇರಿತ ದೂರನ್ನ ದಾಖಲೆ ಮಾಡಿದ್ರು. ಇದನ್ನ ಖಂಡಿಸಿ ವಿದ್ಯಾರ್ಥಿಗಳು ಹಾಗೂ ಪೋಷಕರು ಪ್ರತಿಭಟನೆಯನ್ನ ನಡೆಸಿದ್ದಾರೆ. ಸುದ್ದಿ ತಿಳಿದ ತಕ್ಷಣ ಶಿಕ್ಷಣ ಇಲಾಖೆಯ ಜಿಲ್ಲಾ ಉಪನಿರ್ದೇಶಕ ಚಿನ್ನಬಸಪ್ಪ ಮುಧೋಳ ಸ್ಥಳಕ್ಕೆ ಭೇಟಿ ನೀಡಿ ಗ್ರಾಮಸ್ಥರು ಹಾಗೂ ವಿದ್ಯಾರ್ಥಿಗಳ ಮನವೊಲಿಸಲು ಪ್ರಯತ್ನವನ್ನ ಮಾಡಿದ್ರು. ಶರಣಬಸಪ್ಪ ಮರು ನಾಮಕಾತಿಯನ್ನ ಮಾಡೋಕೆ ಭರವಸೆಯನ್ನ ಕೂಡ ನೀಡಿದ್ರು. ಪ್ರತಿಭಟನೆಯನ್ನು ಕೂಡ ಹಿಂತೆಗೆಯುವಂತೆ ಆದೇಶವನ್ನ ನೀಡಿದ್ರು. ಪ್ರಾಮಾಣಿಕ ಪ್ರಯತ್ನ ಮಾಡ್ತೀವಿ. 28 ಅಥವಾ 1ನೇ ತಾರೀಕು ಅಥವಾ 2ನೇ ತಾರೀಕು ಒಳಗಡೆನೆ ಬರ್ತಾರೆ. ಅಷ್ಟರೊಳಗೆ ನೀವು ಹೋಗ್ರಿ. ಮತ್ತು ನಿಮ್ಗೆ ಇನ್ನೊಬ್ರು ಟೀಚರ್ ಬೇಕಲ್ಲ, ಈ ಟೀಚರ್ನ ಈಗ ಆಲ್ರೆಡಿಗೆ ಇವತ್ತೇ ಆರ್ಡರ್ ಮಾಡಿ ಹೋಗ್ತೀವಿ ಒಬ್ರನ್ನ ತೊಗೊಳಕ್ಕೆ. ಆಯ್ತಲ್ಲಮ್ಮ, ನೀವು ಅನ್ಬೇಕಮ್ಮ ಕಂದ. ಥ್ಯಾಂಕ್ ಯು. ಪ್ರಾಮಾಣಿಕ ಪ್ರಯತ್ನ ಮಾಡ್ತೀವಿ. 28 ಅಥವಾ 1ನೇ ತಾರೀಕು ಅಥವಾ 2ನೇ ತಾರೀಕು ಒಳಗಡೆನೆ ಬರ್ತಾರೆ. ಸ್ವಲ್ಪ ಕೆಸರು ಇತ್ತು. ಕೆಸರು ಬಿದ್ದಾಗ ಏನದ ಒಂದು ಕೂಲಿ ಆಳು ಹಚ್ಚಿಗೆಸಿ ತೆಗ್ಸಕ್ಕೆ ರೆಡಿ ಮಾಡ್ರಿ. ಮಕ್ಕಳು ಕಲಿಕೆ ಆಗ್ಬಿತ್ತು ಅಲ್ಲಿ ಎಲ್ಲಿ ಕಾಡಂಗಿದಾಗ ಕಲಿಕೆ ಆಗ್ಬಿದ್ದಾಗ ಹುಡುಗರು ನೋಡೋಕೆ ಹೋದ್ರೆ ಒಂದು ಇಟ್ಟಂಗೆ ಹೇಳಿ ಇತ್ತಕ್ಕೆ ಅವರು ಸುಮ್ಮನೆ ವಿನಾಕಾರಣ ಆಗಿ ಉದ್ದೇಶಪೂರ್ವಕವಾಗಿ ಅವ್ರನ್ನ ಸಸ್ಪೆಂಡ್ ಮಾಡ್ತಕ್ಕಂಥ ಉದ್ದೇಶ ಕೆಲವು ಮಂದಿ ಮಾಡಿರ್ತಾರೆ. ಅದು ತಪ್ಪದ. ಅವ್ರು HM ಅವ್ರು ಬಂದ ಮ್ಯಾಕ ಇಲ್ಲೇನದ ಗೇಟ್ ವ್ಯವಸ್ಥೆ ಆಗ್ಯದ, ಕಂಪೌಂಡ್ ಆಗ್ಯದ, ಆಟದ ಮೈದಾನ ಆಗ್ಯದ, ಇಲ್ಲಿ ಏನಿದ್ದಿಲ್ಲ. ಹಂಗಾಗಿ ಅವರೆಲ್ಲ ಅಭಿವೃದ್ಧಿ ಕೆಲಸ ಮಾಡೋದ್ರ ಜೊತೆಗೆ ಮಕ್ಕಳನ್ನು ಶಿಕ್ಷಣದಲ್ಲಿ ಉತ್ತಮ ಶಿಕ್ಷಣವನ್ನು ಕೊಡ್ತಕ್ಕಂಥ ಕೆಲಸ ಅವ್ರು ಮಾಡಿದ್ರು. ಇದು ಮಾಡಿದ್ದು ಭಾಳ ತಪ್ಪದ. ಅದಕ್ಕಾಗಿ ಮರು ನೇಮಕವನ್ನು ಇಲ್ಲೇ ಮಾಡ್ಬೇಕಂತೇಳಿ ನಾವು ಗ್ರಾಮಸ್ಥರು ಮಕ್ಕಳು ಇಲ್ಲಿ ಗೆರವಾಗಿದ್ದಾರೆ. ಡಿ ಡಿ ಪರ್ ಮೇಲಿಂದ ಮಕ್ಕಳ ಬಂತು, ಅದು ಬಂತು, ಇದು ಬಂತು ಅಂತ ಹೇಳ್ತಾರೆ. ಅದೆಲ್ಲ ಸುಳ್ಳು ಸುದ್ದಿ. ಹಂಗಾಗಿ ನಾವು ಇಲ್ಲೇ ಮರು ನೇಮಕ ಮಾಡ್ಬೇಕಂತೇಳಿ ಅವ್ರಿಗೆ ನಾವು ಕೇಳ್ಕೊಂಡ್ವಿ. ನಿಮಗೂ ಕೂಡ ನಾವು ಮೀಡಿಯಾದವ್ರಿಗೆ ಹೇಳ್ತೀವಿ, ಅದೇ ಶಿಕ್ಷಕರು ಬೇಕು ಮತ್ತು ಇನ್ನಿತರ ಶಿಕ್ಷಕರು ಕೊರತೆ ಆದಾಗ ಇನ್ನೂ ಶಿಕ್ಷಕರು ಬೇಕು.